ಸ್ವಾಮೀಜಿಯವ್ರ ಜೊತೆ ಸುಮಾರು ಒಂದು 20 ವರ್ಷಗಳ ಕಾಲ ಅವರು ಒಡನಾಟದಲ್ಲಿದ್ದೀವಿ. ಯಾಕಪ್ಪ ಅಂದರೆ ಇವಾಗ ಈ ಕೆಲವರು ವ್ಯಕ್ತಿಗಳು ಅಪಪ್ರಚಾರವಾದ ಮಾತುಗಳನ್ನು ಆಡ್ತಿದ್ದಾರೆ. ಏನಂತ ಸ್ವಾಮಿಗಳು ದುಡ್ಡು ಹೊಡಿತಿದ್ದಾರೆ, ಸ್ವಾಮಿಗಳು ದುಡ್ಡನ್ನು ಬಳಸ್ಕೊತಾ ಇದ್ದಾರೆ ವೈಯಕ್ತಿಕ ಅಂತೇಳಿ ಕೆಲವರು ಅಪಪ್ರಚಾರವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಸ್ವಾಮೀಜಿಯವರು ಈ ಮಠಕ್ಕೆ ಬರೋಕ್ಕಿಂತ ಮುಂಚೆನೇ ಪ್ರಾರಂಭದಲ್ಲಿ ಬೇರೆ ಮಠಗಳಲ್ಲಿ ಆಫರ್ಗಳನ್ನು ಕರೆದಿದ್ರು. ಅವರು ಬನ್ನಿ ನೀವು ನಮ್ಮ ಮಠದ ಪೀಠಾಧಿಪತಿಗಳಾಗಿ, ನಮ್ಮ ಮಠಕ್ಕೆ ಪೀಠಾಧಿಪತಿಗಳಾಗಿ ಅಂತ ಹೇಳ್ಬಿಟ್ಟು ಸುಮಾರು ವರ್ಷದಿಂದ ಸ್ವಾಮೀಜಿಯವರು ಕರೆದಿದ್ದರು. ಹಂಗಾಗಿ ಅವ್ರು ಯಾವ ಮಠಕ್ಕೂ ಹೋಗಲಿಲ್ಲ. ಹೈಯರ್ ಎಜುಕೇಷನ್ ಸ್ಕೂಲು, ಮೆಡಿಕಲ್ ಕಾಲೇಜ್ ಇರ್ತಕ್ಕಂತಹ ಸಂಸ್ಥೆಗಳು ಮಠಗಳನ್ನೇ ಇವರು ಕರೆದ್ರು ಸ್ವಾಮೀಜಿಯವರು. ಸ್ವತಃ ಸ್ವಾಮೀಜಿಯವರು ಯಾವ ಮಠಕ್ಕೂ ನಾವು ಹೋಗಲ್ಲ, ನಾವು ಶ್ವಾಸದಲ್ಲಿ ಇರ್ತೀನಿ ಅಂತೇಳಿ ಇದ್ದವರು. ಆಮೇಲೆ ತದನಂತರ ಈ ಮಠಕ್ಕೆ ಪೀಠಾಧಿಪತಿಯಾಗಿ ಬಂದರು. ಯಾವುದೇ ಕಾರಣಕ್ಕೂ ಸ್ವಾಮಿಗಳು ಹಂಗೆ ದುಡ್ಡು ಆಸ್ತಿ ಮಾಡಬೇಕಂತ ಇದ್ದಿದ್ರೆ ಸಾವಿರಾರು ಕೋಟಿ ಆಸ್ತಿ ಇರ್ತಕ್ಕಂಥ ಮಠಗಳಿಗೆ ಇವರು ಪೀಠಾಧಿಪತಿ ಆಗ್ಬೋದಾಗಿತ್ತು. ಹಂಗಾಗಿ ಯಾವುದೇ ಕಾರಣಕ್ಕೂ ಅವರು ಆಗಲಿಲ್ಲ. ಯಾಕಂದರೆ ಸಮಾಜ ಬೆಳೀಲಿ ಅನ್ನೋ ಉದ್ದೇಶಕ್ಕಾಗಿ ಈ ಮಠಕ್ಕೆ ಬಂದರೂ ವಿನಃ ಅವರು ಯಾವ ಆಸ್ತಿ, ಅಂತಸ್ತು, ಐಶ್ವರ್ಯಕ್ಕೆ ಆಸೆ ಪಟ್ಟರಲ್ಲ. ಕರ್ನಾಟಕದಲ್ಲಿ ಬಹುತೇಕ ಸ್ವಾಮಿಗಳು ಈ ಥರದವ್ರು ಸಿಗೋದು ಕಷ್ಟ. ಯಾಕಂದರೆ ಸುಮಾರು ಮಠಗಳಲ್ಲಿ ಇವರಿಗೆ ಆಪರ್ಚುನಿಟಿ ಇತ್ತು. ಸುಮಾರು 10 ಮಠಗಳು, ದೊಡ್ಡ ಸಣ್ಣ ಪುಟ್ಟ ಮಠಗಳೆಲ್ಲ ಸಾವಿರಾರು ಕೋಟಿ ಇರ್ತಕ್ಕಂಥ ಆಸ್ತಿ ಇರ್ತಕ್ಕಂಥ ಮಠಗಳೇ ಇದ್ದರೂ ಕೂಡ ಇವರು ಆಸ್ತಿ ಅಪೇಕ್ಷೆಯನ್ನು ಬೇಡಿಲ್ಲ. ಇವತ್ತಿಗೂ ಕೂಡ ಅವರು ಆ ಆಸ್ತಿ ಅವ್ರು ಏನನ್ನು ಈ ಮಠಕ್ಕೆ ಪೀಠಾಧಿಪತಿ ಆಗಿ ಕೂಡ ಅವರು ಯಾವತ್ತೂ ಕೂಡ ಚೆಕ್ ಆಗಿರ್ಬೋದು, ಇನ್ನಿತರೆ ಸೈನ್ಗಳು ಯಾವುದೇ ರೀತಿಯನ್ನು ಇಲ್ಲಿ ಮಾಡಿಲ್ಲ ಅವರು ಗುರುಗಳು. ಹಂಗಾಗಿ ಸುಮ್ಮನೆ ಇಲ್ಲದ ಸಲದ ಆರೋಪಗಳನ್ನು ಹೊರಿಸೋದು ಅದು ಖಂಡನೆ, ಅದು ತಪ್ಪದು, ಮಾಡಬಾರ್ದು. ಯಾರೇ ಆದ್ರೂ ಅದು ತಪ್ಪದು, ಮಾಡಬಾರ್ದು. ಹಂಗಂತ ಏನಾರು ಸೈನು ಹಂಗೇನಾರು ಅವ್ರು ಮಾಡಿದ್ದೇ ಆದಲ್ಲಿ, ಹಂಗೇನಾರು ತಪ್ಪಿತ್ತಂದರೆ ಪ್ರೂಫ್ ತಗೊಂಬನ್ನಿ. ಸುಮ್ಮನೆ ಇಲ್ಲದ ಸಲದ ಆರೋಪಗಳು ಹೊರಿಸೋದು ತಪ್ಪದು. ಮುಂದಿನ ದಿನಗಳಲ್ಲಿ ಅದು ಖಂಡನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಅದು ನಾವು ಒಪ್ಪಲ್ಲ. ಆ ವಿಚಾರ ಯಾರೇ ಒಬ್ಬ ತಪ್ಪು ಮಾಡಿದರೆ ನಾವು FIR ಹಾಕಿ ಅವ್ನು ಜೈಲಿಗೆ ಕಳಿಸೋದಂತೂ ಸದ್ಯ. ಟ್ರಸ್ಟಿಗಳು BC ಉಮಾಪತಿ ಅವರು, ಚಂದ್ರಶೇಖರ್ ಪೂಜಾರಿ ಅವರು ಏನು ಆರೋಪಗಳನ್ನು ಹೊರಿಸ್ತಾ ಇದ್ದಾರಲ್ಲ, ಅವರು ವಿತಿನ್ ಪ್ರೂಫ್ ತಗೊಂಡು ಬರಬೇಕು. ಇವತ್ತು ಈ ದಿನ ಮಠಕ್ಕೆ ಏನಾದ್ರು ಬಂದು ಪ್ರೂಫ್ ಕೊಟ್ಟಿದ್ದೇ ಆದಲ್ಲಿ ಅವರು ತಪ್ಪು ಮಾಡಿಲ್ಲ ಅಂತ ಗೊತ್ತಾಗ್ತದೆ. ಅವ್ರು ಏನಾದ್ರು ಇವತ್ತು ಬರಲಿಲ್ಲ ಈ ಮಠಕ್ಕೆ ಇವತ್ತು ಅಂದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಕುಂಬಳಕ ಕಳ್ಳ ಅಂದರೆ ಹೆಗಲೆ ಯಾಕೆ ಮುಟ್ಕೊಂಡು ನೋಡ್ಕೊಬೇಕು. ನಾನು ಕಳ್ತನ ಮಾಡಿಲ್ಲ ಅಂದರೆ ಸತ್ಯವಾಗಿ ಇವತ್ತು ಈ ಮಠಕ್ಕೆ ಬಂದು ಅವರು ಹೇಳಿಕೆ ಕೊಡ್ಬೋದು. ಇವತ್ತು ಮುಕ್ತವಾಗಿ ಅವರಿಗೆ ಸ್ವಾಗತ ಕರೆದಿದ್ದೀವಿ, ಮುಕ್ತವಾಗಿ ಅವರಿಗೆ ಒಂದು ಸ್ಟೇಜನ್ನು ಹಾಕಿದ್ದೀವಿ. ಅವ್ರು ಬಂದು ಧಾರಾಳವಾಗಿ ಅವರು ಒಂದು ಹೇಳಿಕೆಯನ್ನು ಕೊಡ್ಬೋದು. ಅವ್ರಿಗೋಸ್ಕರ ಬೇಕಾದ್ರೆ ಇಲ್ಲ ನಾನು ವ್ಯವಸ್ಥೆ ಮಾಡೋ ಅಂದರೆ ಅದಕ್ಕೂ ನಾವು ಸಿದ್ಧ ಇದ್ದೇವೆ, ವ್ಯವಸ್ಥೆ ಮಾಡ್ತೀವಿ. ಅವ್ರು ಮುಕ್ತವಾಗಿ ಬಂದು ನಾನು ಕಳ್ತನ ಮಾಡಿಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಂತ ಅವ್ರು ಏನಾದ್ರು ಹೇಳಿದ್ದೆ ಅದಲ್ಲಿ ಬಂದು ಆರಾಮಾಗಿ ಹೇಳಿಕೆ ಕೊಡ್ಬೋದು. ಅವರು ಧಾರಾಳವಾಗಿ ಅವರು ಕೊಡ್ಬೋದು ಮುಕ್ತವಾಗಿ. ಇವತ್ತು ಈ ದಿನ ಅವರಿಗೆ ಆಲ್ರೆಡಿ ಮುಂಚಿತವಾಗ್ಲೇ ಪೇಪರಲ್ಲೂ ಕೊಟ್ಟಿದ್ದಾರೆ, ಮಾಧ್ಯಮಗಳಲ್ಲೂ ಕೊಟ್ಟಿದ್ದಾರೆ, ಎಲ್ಲ ಕಡೆಯೂ ಇವತ್ತು ಮೀಟಿಂಗ್ ಇದೆ ಅಂತೇಳಿ ಗೊತ್ತಿದ್ದಾರೆ. ಹಂಗಾಗಿ ಅವರು ಖಂಡಿತವಾಗ್ಲೂ ಇವತ್ತು ಸತ್ಯ ಹರಿಶ್ಚಂದ್ರ ಆಗಿದ್ದರೆ ಅವರು ಇವತ್ತು ಬಂದು ಈ ದಿನ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಾರೆ. ಮುಂದಿನ ಹೋರಾಟ ಏನಿಲ್ಲ, ನೀವು ಕಳ್ತನ ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಅಭಿವೃದ್ಧಿ ಅವರು ಬಿಟ್ಟುಕೊಟ್ಟು ಒಂದು ಸಮಾಜದ ಬಿಟ್ಟುಕೊಟ್ರೆ ಅದು ಅಭಿವೃದ್ಧಿ ಆಗುತ್ತೆ. ಬಟ್ ಬಿಟ್ಕೊಡ್ಬೇಕು. ಅವ್ರು ಬಿಟ್ಟು ಇಲ್ಲ ನಾನು ತ್ಯಾಗ ಮಾಡಿಬಿಡ್ಬೇಕು. ಇಷ್ಟೊಂದು ಕಳಂಕ ಇದ್ರೂ ಅವರು ಮತ್ತೆ ಮುಂದುವರ್ಸೋದು ಅದು ತಪ್ಪಾಗುತ್ತೆ. ಆ್ಯಕ್ಚುಲಿ ಅವ್ರು ರಾಜೀನಾಮೆ ಕೊಟ್ಟೇ ಬಿಡಬೇಕಾಗಿತ್ತು ನಿನ್ನೆನಾಗ. ಅಭಿವೃದ್ಧಿ ಆಗ್ತಾಯಿದೆ, ಬಟ್ ಅವ್ರ ಮುಖಾಂತರ ಆಗ್ತಾಯಿಲ್ಲ. ಅವರು ಇವಾಗ ಅದೇನೋ ಎಷ್ಟೋ ಕೋಟಿ ಹಗರಣ ಆಗಿದೆ ಅಂತ ಅಂದಮೇಲೆ ಅವರು ಸತ್ಯ ಅಂತ ಆಗಿದ್ದಿದ್ರೆ ಇವತ್ತು ಬಂದು ಅವ್ರು ಹೇಳಿಕೆ ಕೊಡ್ತಾಯಿದ್ರು. ಇವತ್ತು ಮುಕ್ತವಾಗಿ ಅವ್ರು ಕರೆದಿದ್ದಾರೆ, ಮುಕ್ತವಾಗಿ ಸಭೆ ಇದೆ, ಓಪನ್ ಏರಿಯಾದಲ್ಲೇ ಅವ್ರಿಗೆ ಸಭೆ ಕರೆದಿದ್ದಾರೆ ಅಂದಮೇಲೆ ಅವ್ರು ಬಂದು ಕೊಡಲೇಬೇಕು. ನಿಮ್ಮ ಹತ್ರ ಏನು ಪ್ರೂಫ್ ಇದೆ? ಯಾರು ಜನ ಭಕ್ತರು ಕೊಟ್ಟಿರೋ ದಾಖಲೆ ಇದೆಯಲ್ಲ, ಕೊಟ್ಟಿರ್ತಕ್ಕಂತಹ ಚೆಕ್ ಇರ್ತದೆ, ಚೆಕ್ ಇದೆ. ಎಷ್ಟೋ ಜನ 25 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ, 10 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ, 5 ಲಕ್ಷ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಅವ್ರೇನು ಸುಮ್ಮನೆ ಅಪಪ್ರಚಾರ ಮಾತುಗಳು ಆಡ್ತಾ ಇಲ್ವಲ್ಲ, ಪ್ರೂಫ್ ಇರುತ್ತೆ. ಆಧಾರ್ ಕಾರ್ಡ್ ನೀವು ಹೆಂಗೆ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟರೆ ದುಡ್ಡನ್ನು ನೀವು 10 ವರ್ಷ ಬಿಟ್ಟರು ಅದು ನಿಮ್ಮ ಈ ಅಕೌಂಟಿಂದ ಈ ಅಕೌಂಟಿಗೆ ಹೋಗಿದೆ ಅಂತ ಹೇಳ್ತಾರೆ. ಅವರು ಸುಮ್ಮನೆ ಹೇಳ್ತಾರೆ. ಯಾವ ವಾಶ್ರೂಮ್ ಕಟ್ಟಿದ್ದಾರೆ ಅದು ಯಾರನ್ನತ್ತು ವಾಶ್ರೂಮ್ 25 ಲಕ್ಷ ರೂಪಾಯಿ ವಾಶ್ರೂಮ್, ಅದು 25 ಲಕ್ಷ ರೂಪಾಯಿ ವಾಶ್ರೂಮ್, ಅದು ವಿತ್ ದಾಖಲೆ ತಗೊಂಬನ್ನಿ. ನೀವು 2 ಕೋಟಿ ಕೊಟ್ಟಿದ್ದೀರ ಅಂದಮೇಲೆ ಇವತ್ತು ಬರಬೇಕಾಗಿತ್ತಲ್ಲ. ನೀವು 25 ಲಕ್ಷ ಬಾತ್ರೂಮ್ ಕಟ್ಟಕ್ಕೆ ನೀವು ಕೊಟ್ಟಿದ್ದೀರ, ವಾಶ್ರೂಮ್ ಕಟ್ಟಲಿಕ್ಕೆ ನೀವು ವ್ಯವಸ್ಥೆ ಮಾಡಿದ್ದೀರ ಅಂದಮೇಲೆ ಬರಬೇಕಾಗಿತ್ತು. ಇವತ್ತು ಬಂದು ನೀವು ಇವತ್ತು ಹೇಳಿಕೆ ಕೊಡಬೇಕು. ಮುಕ್ತವಾಗೇ ಕರೆದು ಬಿಟ್ಟಿದ್ದಾರೆ ಸಭೆನ. ಇವಾಗ ಕದ್ದು ಮುಚ್ಚಿ ಏನು ಸಭೆ ಕರೆದಿಲ್ಲ, ಯಾರನ್ನೂ ಮುಕ್ತವಾಗಿ ಜನರನ್ನು ಕರೆದಿದ್ದಾರೆ, ಅವ್ರನ್ನೂ ಕರೆದಿದ್ದಾರೆ. ಅವ್ರಿಗೋಸ್ಕರ ಸ್ಟೇಜು ಹಾಕಿದ್ದಾರೆ. ಸ್ಟೇಜಿನ ವ್ಯವಸ್ಥೆನೂ ಇದೆ, ಮೈಕಿನ ವ್ಯವಸ್ಥೆನೂ ಇದೆ, ಎಲ್ಲ ವ್ಯವಸ್ಥೆನೂ ಇದೆ. ಅವ್ರೇನು ದಾಖಲೆ ಇಟ್ಕೊಂಬರ್ಬೇಕಷ್ಟೇ. ದಾಖಲೆ ಮೇಲೆ ನಿರ್ಧಾರ. ಇವಾಗ 25 ಕೋಟಿ ಖರ್ಚು ಮಾಡಿದೆ ಅಂದರೆ ದಾಖಲೆ ಇರಲ್ವಾ?
ಇಂಜಿನಿಯರ್ ಹತ್ರ ನೀವು ದಾಖಲೆ ಬರ್ಸಿರಲ್ವಾ? ಮಳೆ ತಗೊಂಡಿರೋ ಸಿಮೆಂಟ್ ಅವ್ರ ಹತ್ರ ನಿಮಗೆ ಪ್ರೂಫ್ ಇರಲ್ವಾ? ಸಿಮೆಂಟ್ ಕಂಪ್ನಿಯವ್ರ ಹತ್ರ ಪ್ರೂಫ್ ಇರಲ್ವಾ? ಹಾಂ, ಕಬ್ಬಣದವನ ಹತ್ರ ಪ್ರೂಫ್ ಇರಲ್ವಾ? ಎಷ್ಟು ವರ್ಕರ್ಸ್ ಹೋಗಿದ್ದಾರೆ ಅಂತೇಳಿ ಪ್ರೂಫ್ ಇರಲ್ವಾ? ದಿನಕ್ಕಿಷ್ಟು ಪ್ರೂಫ್ ಇರಲ್ವಾ? ಅದು ತೊಗೊಂಬನ್ನಿ, ಮುಕ್ತವಾಗಿ ನಿಮಗೆ ಸಭೆ ಬಿಟ್ಕೊಡ್ತಾರೆ. ನೀವು ಮಾತಾಡಿ, ನಿಮಗೆ ಯಾರೂ ಇಲ್ಲಿ ತಕರಾರಿಲ್ಲ.